ಅದಾದ ನಂತರ ಈಗ ರೀಸೆಂಟ್ ಆಗಿ ತಗೊಂಡ್ರು ನಾಳೆ ಬಿಡದಿ ಹೋರಾಟ ಕೂಡ ಒಂದೇ ಪಕ್ಷ ಮಾಡ್ತಾ ಇದೆ. ಶಾಸಕರೇ ಹೋರಾಟ ಮಾಡ್ತಾ ಇದ್ರಲ್ಲ ಸರ್. ರಾಜು ಕಾಗೆ ಅವ್ರು ಏನ್ ಅಂತ ಇದ್ರು, ರಾಘವೇಂದ್ರ ಇಟ್ನಾಳ್ ಅವ್ರು ಏನ್ ಹೇಳ್ತಾ ಇದ್ರು, BR ಪಾಟೀಲ್ ಅವ್ರು ಏನ್ ಹೇಳ್ತಾ ಇದ್ರು, ಪರಮೇಶ್ವರ್ ಹೇಳ್ತಾ ಇದ್ರು, ಜಾರ್ಜ್ ಅವ್ರು ಏನ್ ಹೇಳ್ತಾ ಇದ್ರು, ಅವರ ಪಕ್ಷದ ಕಾಂಗ್ರೆಸ್ ಶಾಸಕರೇ 5 ಗ್ಯಾರಂಟಿಗಳು ವಿಫಲ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ನಡೆದಿದೆ. ಹೈಕಮಾಂಡ್ ಬಂದು ಎಷ್ಟೋ ಸತಿ ವಾರ್ನಿಂಗ್ ಮಾಡಿದ್ದಾರೆ, ನೋಟಿಸ್ ಹೇಳಿದ್ದಾರೆ. ಅವ್ರ ಸರ್ಕಾರದ ಲೋಪಾದೋಷಗಳು 108 ಇದಾವೆ. ಇವತ್ತು ನೀವು ಹೇಳ್ತಾ ಇದ್ರಿ ಈ ಪ್ರಶ್ನೆ ನನ್ಗೆ ಉತ್ತರ ನಿಮ್ಗೆ ಸರ್. ಇವತ್ತು 224 ಕ್ಷೇತ್ರದಲ್ಲಿ 55 ಕೋಟಿ ಕೊಡ್ತಿದ್ರು ಸದನದಾಗ ಹೇಳ್ಕೊಂಡ್ರಲ್ಲ ಸರ್. ಸದನದಾಗ ಹೇಳಿದ್ರು 55 ಕೋಟಿ ಕೊಡ್ತಿರಂತ. ಇವತ್ತು ಬಿಜೆಪಿ ಅವರು ಮತ್ತೆ JDS ಅವರು ಇವತ್ತು ಹೈಕೋರ್ಟ್ ಪಿಟಿಷನ್ ಹಾಕೊಂಡು ನಮ್ಗೆ ಕೊಡ್ಬೇಕಾ, ಅನುದಾನ ಕೊಡಿ, ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು ಅಂತ. 108 ಸಮಸ್ಯೆಗಳು ಕೇವಲ 18 ತಿಂಗಳಿದೆ, 18 ತಿಂಗಳಲ್ಲಿ ಕ್ಷೇತ್ರ ಅಭಿವೃದ್ಧಿ ಇಲ್ಲ. ನಾಗೇಂದ್ರ ಅವರೇ ಒಂದ್ ನಿಮಿಷ ಇರ್ರಿ. ನಾನು ಈಗ ಮಹೇಂದ್ರ ಸರ್ ಇದು 2 ವಿಚಾರಗಳು. ಇಷ್ಟು ವಿಚಾರಗಳು ಇಟ್ಕೊಂಡು ಅದೆಲ್ಲವೂ ಎಲೆಕ್ಷನ್ನ ರಿಸಲ್ಟ್ಗಳು ರಿಫ್ಲೆಕ್ಟ್ ಆಗಬೇಕು. ನಿಜ ಅಲ್ವಾ? ಯಾರೇ ಆಗಲಿ ಇಷ್ಟು ಅನ್ಯಾಯ ನಡೆದಿದೆ, ಇಷ್ಟು ಮೋಸ ನಡೆದಿದೆ, ಈ ಚುನಾವಣಾ ಫಲಿತಾಂಶ ರಿಫ್ಲೆಕ್ಟ್ ಆದಾಗ ಜನಕ್ಕೆ ಕನ್ವಿನ್ಸ್ ಮಾಡೋದು ಈಸಿ. ಇಂಥದ್ದೆಲ್ಲ ಮಾಡಿದ್ರಿ ಅದಕ್ಕೆ ಅವ್ರು ಸೋತರು ಅಂತ. ಇವ್ರ ಕಡೆ ಶಾಸಕರೇ ಹೋಗಿ ಅಲ್ಲಿ ಸೇರ್ಕೋತಾ ಇದ್ದಾಗ ಈ ಥರದ ಮಾತಿಗೆ ನಿಜವಾಗ್ಲೂ ತೂಕ ಬರುತ್ತೆ ಅಂತ ನಾನು ಕೇಳೋದು. ನನ್ನ ಸರಳ ಪ್ರಶ್ನೆ ಇದು ಅಲ್ಲ. ಅದೇ ಸಿಂಪಲ್ ಆಗಿ ಹೇಳಿದ್ರು, ಈಗ ಅನುದಾನ ಕೊಡ್ತಾ ಇಲ್ಲ ಇದರಿಂದ ಸರ್ಕಾರದಿಂದ ಬೇರೆ ಪಕ್ಷದವರಿಗೆ ಅಥವಾ ಬಿಜೆಪಿ ಅವರಿಗೆ ಅನುದಾನ ಕೊಡ್ತಾ ಇಲ್ಲ ಅಥವಾ ಜನತಾದಳದವ್ರಿಗೆ ಕೊಡ್ತಾ ಇಲ್ಲ. ಡಿಸ್ಟರ್ಬೆನ್ಸ್ ಇರಿ ಒಂದ್ ನಿಮಿಷ. ಅದರ ವಿರುದ್ಧ ಒಗ್ಗಟ್ಟಾಗಿ ಅಷ್ಟು ಜನ ಒಂದು ರ್ಯಾಲಿಯನ್ನು ಜನಗಳಿಗೆ ತಿಳಿಸುವಂತ ಪ್ರಯತ್ನವನ್ನ ಒಬ್ಬೊಬ್ರು ಅಲ್ಲಲ್ಲೇ ಹೇಳಿರ್ಬೋದು. ಫ್ರೀ ಬೀಸ್ ಬಗ್ಗೆ ಕಾಂಗ್ರೆಸ್ನವ್ರು ಮಾತಾಡ್ತಾರೆ ಅಂದ್ರೆ ಅವ್ರು ಮಾತಾಡಬಾರ್ದು ಅಂತಿಲ್ಲ, ಆದ್ರೆ ಅದು ಪಕ್ಷದ ಒಳಗಿನ ಮಾತುಗಳು ಜನರಿಗೆ ಹೇಳ್ಬೇಕಾಗಿದೆ. ಅವ್ರ ನಾಯಕರಾಗಿ MB ಪಾಟೀಲ್ ಆಗಲಿ ಇನ್ನೊಬ್ಬರಾಗ್ಲಿ ಮಾತಾಡಿದ್ದಾರೆ. ಆದ್ರೆ ಒಡಕನ್ನ ಎಲ್ಲೂ ಅವರು ಸಾಂಘಿಕ ಒಡಕು ಎಲ್ಲೂ ಕಾಣ್ ಬರ್ತಾ ಇಲ್ಲ. ಆದ್ರೆ ನೀವು ವಿರೋಧ ಪಕ್ಷವಾಗಿ ನೀವು ಮಾಡ್ಬೇಕಾದ ಕೆಲಸ ಇದೆಯಲ್ಲ, ಈ ಶಾಸಕರುಗಳಿಗೆ ಅನುದಾನ ಸಿಗ್ತಾ ಇಲ್ಲ, ಅನುದಾನ ಸಿಗದೆ ಇರೋದ್ರಿಂದ ಇಂತಿಂತ ಜನರ ಕೆಲಸಗಳು ಆಗ್ತಾ ಇಲ್ಲ, ಅದರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಜನರ ಮುಂದಿರುವ ಕೆಲಸ ಒಬ್ಬರು ಮಾಡಿರ್ಬೋದು, ಅಲ್ಲಲ್ಲಿ ಶಾಸಕರುಗಳು ಮಾಡಿರ್ಬೋದು. ಒಟ್ಟಾಗಿ ಒಂದು ಕ್ಯಾಂಪೇನ್ ರೂಪಿಸುವಲ್ಲಿ ಈ 2 ಪಕ್ಷಗಳು ಸೋತಿದ್ದಾವೆ ವಿಷಯದಲ್ಲಿ. ಇವರಲ್ಲೇ ಗೊಂದಲಗಳಿರೋದು ಅಥವಾ ಹಿಂದಿನ ದಿನ ಕೂತು ನಾವು ಈ ಎಲೆಕ್ಷನ್ ಫೇಸ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನುವ ಒಂದು ಸಣ್ಣ ಮೀಟಿಂಗ್ ಕೂಡ ಮಾಡಿಲ್ಲ. ಅದು ಎಲ್ಲೂ ಮಾಡ್ತಾ ಇಲ್ಲ. ಈಗ ನಾಳೆ ಬಿಡದಿ ಹೋರಾಟ ನಡೀತಾ ಇದೆ ಅಂದಾಗ ಬಿಜೆಪಿಯವರು ಅಥವಾ JDS ನವರು